ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು GPSTR 2022ರ ಒಂದು ಓಲ್ಡ್ ಕ್ವಶನ್ ಪೇಪರ್ ಅನ್ನು ತೆಗೆದುಕೊಂಡಿದ್ದೇವೆ. ಸೊ ಇದು ಪತ್ರಿಕೆ ನಂಬರ್ 2. ಸೊ ಇದರಲ್ಲಿ ನಾವು ಒಂದು ಜನರಲ್ ಇಂಗ್ಲಿಷ್ ನಲ್ಲಿ ಒಂದು 10 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇವೆ. ಈ 10 ಪ್ರಶ್ನೆಗಳನ್ನ ಇವತ್ತು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋವನ್ನ ಕೊನೆ ತನಕ ನೋಡಿ, ಯಾಕಂದ್ರೆ ಮುಂಬರುವಂತಹ GPSTR PSTR ನ ಒಂದು ಪರೀಕ್ಷೆಗೆ ಸೊ ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋ ಅಂತ ಹೇಳ್ತೇನೆ. ಈ ಒಂದು ವಿಡಿಯೋವನ್ನ ಕೊನೆ ತನಕ ನೋಡಿ. ಈ ಒಂದು ಈಸಿಯೆಸ್ಟ್ ವೇನ ಜನರಲ್ ಇಂಗ್ಲಿಷ್ ನಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಬಹಳ ಈಸಿ ಆಗಿರ್ತಕ್ಕಂತಹ ಒಂದು ವೇನ ನಿಮ್ಗೆ ಹೇಳ್ಕೊಡ್ತೇನೆ, ಯಾವ ರೀತಿಯಾಗಿ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅನ್ನುವಂಥದ್ದನ್ನ. ಸೊ ಈ ಒಂದು ವಿಡಿಯೋವನ್ನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಶುರು ಮಾಡೋಣ. ಮೊದಲನೇ ಒಂದು ಕ್ವಶನ್ಸ್ ಬಂದು ಐಡೆಂಟಿಫೈ ದ ಮೊನೋಸಿಲಾಬಿಕ್ ವರ್ಡ್ ಅಂತ ಇದೆ. 4 ಆಪ್ಷನ್ಸ್ ಗಳನ್ನು ಕೊಡಲಾಗಿದೆ. ಇದರಲ್ಲಿ ಯಾವುದು ಮೊನೋಸಿಲಾಬಿಕ್ ವರ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಮೊನೋಸಿಲಾಬಿಕ್ ವರ್ಡ್ ಅಂದ್ರೆ ಒಂದು ಅಕ್ಷರದ ಪದ ಅಂತ ಹೇಳ್ಬಹುದು. ಅಂದ್ರೆ ಒಂದೇ ಧ್ವನಿ ಉಚ್ಚಾರ ಘಟಕ ಹೊಂದಿರತಕ್ಕಂಥ ಪದಕ್ಕೆ ನಾವು ಮೊನೋಸಿಲಾಬಿಕ್ ವರ್ಡ್ ಅಂತ ಕರಿತೀವಿ. ಇಲ್ಲಿ ಸ್ಕೂಲ್ ಅಂತ ಕೊಡಲಾಗಿದೆ, ಫ್ರೋವೋಕ್ ಇದೆ, ಫ್ರೆಂಡ್ಶಿಪ್ ಇದೆ, ಡಿಫಿಕಲ್ಟ್ ಇದೆ. ಸೊ ಯಾವ್ದು ಎಷ್ಟೆಷ್ಟು ಸಿಲಾಬಿಕ್ ಇರುವಂತ ವರ್ಡ್ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಸ್ಕೂಲ್ ಅಂತ ಇದೆಯಲ್ಲ, ಈ ಸ್ಕೂಲ್ ಅಂತಕ್ಕಂಥದ್ದು ಏನಿದೆ ಇದು ಒಂದೇ ಉಚ್ಚಾರಣೆಯನ್ನು ಹೊಂದಿರತಕ್ಕಂಥದ್ದು. ಸೊ ಹೀಗಾಗಿ ಇದು ಒಂದು ಸಿಲಾಬಲ್ ಹೊಂದಿರುವಂತಹ ಪದ ಅಂತ ಹೇಳ್ತೀವಿ. ಪ್ರೊವೋಕ್, ಇಲ್ಲಿ ನೋಡಿ ಯಾವ ರೀತಿಯಾಗಿ ನಿಮ್ಗೆ ಬಿಡಿಸಿ ಬರೆದು ತೋರಿಸ್ತೀನಿ. FRO ಫ್ರೋ ಅಂತ ಇದೆಯಲ್ಲ, ಇದೊಂದು ಸಿಲಾಬಲ್. ಓಕ್, ಓಕೆ, ಓಕ್. ಸೊ ಇದು ಒಂದು. ಸೊ ಹೀಗಾಗಿ ಇದು 2 ಸಿಲಾಬಲ್ ಅನ್ನು ಹೊಂದಿರುವಂತದ್ದು. ನೆಕ್ಸ್ಟ್ ಫ್ರೆಂಡ್ಶಿಪ್ ಅಂತ ಇದೆ. ಸೊ ಇದರಲ್ಲಿ ನೋಡಿ ಫ್ರೆಂಡ್ ಅನ್ನುವಂಥದ್ದು 1 ಸಿಲಾಬಲ್. ಶಿಫ್ ಅಂತ ಇದೆಯಲ್ಲ, ಸೊ ಇದು 1 ಸಿಲಾಬಲ್. ಒಟ್ಟು ಟೋಟಲ್ ಆಗಿ 2 ಸಿಲಾಬಲ್ಸ್ಗಳು ಬರ್ತಾವ. ನೆಕ್ಸ್ಟ್ ಡಿಫಿಕಲ್ಟ್ ಅಂತ ಇದೆ. ಇದರಲ್ಲಿ ನೋಡಿ ಇದು ಒಂದು. ಫಿ, ಸೊ ಇದು 1 ಸಿಲಾಬಲ್. ಕಲ್ಟ್, ಸೊ ಇದು 1 ಸಿಲಾಬಲ್. ಟೋಟಲ್ ಎಷ್ಟು ಸಿಲಾಬಲ್ ಅದು? 3 ಸಿಲಾಬಲ್ ಅದು. ಇದರಲ್ಲಿ 1 2 3. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ, ಇದರಲ್ಲಿ ಸ್ಕೂಲ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಮೊನೋಸಿಲಾಬಿಕ್ ಅಂತ ಕರಿತೀವಿ. ಇದನ್ನು ನಾವು ಮೊನೋಸಿಲಾಬಿಕ್ ಅಂದ್ರೆ ಒಂದೇ ಒಂದು ಉಚ್ಚಾರಾಂಶವನ್ನು ಹೊಂದಿರತಕ್ಕಂಥದ್ದು. ಸೊ ಹೀಗಾಗಿ ಇದೇನಾಗುತ್ತಪ್ಪ ಅಂತಂದ್ರೆ ಮೊನೋಸಿಲಾಬಿಕ್. ಈ ಉಳಿದೆಲ್ಲವಂತದ್ದು ಏನದಾವಲ್ಲ, ಇವು 3, ಸೊ ಇವು ಪಾಲಿಸಿಲಾಬಿಕ್ ಆಗ್ತವೆ. ಯಾಕಂದ್ರೆ 2 ಅಥವಾ ಹೆಚ್ಚು ಸಿಲಾಬಿಕ್ ಅನ್ನು ಹೊಂದಿರತಕ್ಕಂಥದ್ದು ಪಾಲಿಸಿಲಾಬಿಕ್ ಅಂತ ಕರಿತೀವಿ. ಆದ್ದರಿಂದ ನಮ್ಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ಈ ಸ್ಕೂಲ್ ಅನ್ನುವಂಥದ್ದು ಏನಾಗ್ತದೆ, ಸರಿಯಾದ ರೀತಿಯ ಉತ್ತರ ಅನ್ನುವಂಥದ್ದು. ದಿಸ್ ಇಸ್ ಅ ರೈಟ್ ಆನ್ಸರ್, ಸ್ಕೂಲ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ, ಅರುಣ್ಸ್ ಕ್ಲಾತ್ಸ್ ಆರ್ ಕವರ್ಡ್ ಇನ್ ಪೇಂಟ್, ಹಿ ಡ್ಯಾಶ್ ಪೇಂಟಿಂಗ್ ದ ವಾಲ್ ಅಂತ ಇದೆ. ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಮೊದಲಿಗೆ ಇದನ್ನ ಯಾವ ರೀತಿಯಾಗಿ ನಾವು ಕಂಡು ಹಿಡ್ಕೋಬೇಕು. ಸೊ ಯಾವ ರೀತಿಯಾಗಿರ್ತಕ್ಕಂಥ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಹ್ಯಾಡ್ ಬಿನ್ ಬರುತ್ತಾ, ವಾಸ್ ಬಿನ್ ಬರುತ್ತಾ, ಹ್ಯಾವ್ ಬಿನ್ ಬರುತ್ತಾ, ಹ್ಯಾಸ್ ಬಿನ್ ಬರುತ್ತಾ ಅನ್ನುವಂಥದ್ದನ್ನ ಕಂಡು ಹಿಡಿಬೇಕಲ್ಲ. ಸೊ ನೋಡಿ ಏನಿದೆ, ಇದ್ರ ಮೀನಿಂಗ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅರ್ಥ ಆಗುತ್ತೆ. ನೋಡಿ ಇಲ್ಲಿ ಅರುಣ್ಸ್ ಕ್ಲಾತ್ಸ್ ಆರ್ ಕವರ್ಡ್ ಇನ್ ಪೇಂಟ್ ಅಂತ ಇದೆ. ಅಂದ್ರೆ ಈಗ ಅವನ ಬಟ್ಟೆಗಳೇನಾಗಿದೆ, ಬಣ್ಣ ಇದೆ ಅವನ ಬಟ್ಟೆಗಳ ಮೇಲೆ, ಅಂದ್ರೆ ಆ ಬಣ್ಣಗಳಿಂದ ಕವರ್ಡ್ ಆಗಿದೆ ಅಂತ ಹೇಳ್ಬೋದು. ಅವನ ಬಟ್ಟೆಗಳ ಮೇಲೆ ಬಣ್ಣ ಬಿದ್ದಿದೆ. ಸೊ ಇದು ಪ್ರೆಸೆಂಟ್ ರಿಸಲ್ಟ್. ಈ ಸದ್ಯಕ್ಕೆ ಅವನ ಬಟ್ಟೆಗಳ ಮೇಲೆ ಬಣ್ಣ ಬಿದ್ದಿದೆ ಅನ್ನುವಂಥದ್ದು ಪ್ರೆಸೆಂಟ್ ರಿಸಲ್ಟ್. ಆದ್ರೆ ಇಲ್ಲಿ ನೋಡಿ, ಈ ಡ್ಯಾಶ್ ಪೇಂಟಿಂಗ್ ದ ವಾಲ್, ಆ ಗೋಡೆಯನ್ನ ಬಣ್ಣ ಹಚ್ಚುವ ಕೆಲಸ ಏನಾಗಿದೆ ಅದು ಈಗಾಗಲೇ ಇಲ್ಲಿ ಮುಗಿದ್ಬಿಟ್ಟಿದೆ. ಸೊ ಫಾಸ್ಟ್ ಆಕ್ಷನ್, ಈ ಫಾಸ್ಟ್ ಆಕ್ಷನ್ ಆಗಿರೋ ಸಲುವಾಗಿನೇ ಬಟ್ ಈ ಪ್ರೆಸೆಂಟ್ ಆಗಿ ಅವನ ಒಂದು ಬಟ್ಟೆಗಳ ಮೇಲೆ ಬಣ್ಣ ಬಿದ್ದಿದೆ, ಬಣ್ಣ ಕವರ್ಡ್ ಆಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಕಾಣುತ್ತಿರುವ ಒಂದು ಫಲಿತಾಂಶ ಏನಾಗಿದೆಪ್ಪ ಅಂತಂದ್ರೆ ನಮ್ಗ ಬಟ್ಟೆ ಮೇಲೆ ಬಣ್ಣ ಇದೆ. ಇದು ಹಿಂದೆ ನಡೆಯುತ್ತಿದ್ದ ಕ್ರಿಯೆಯಿಂದ ಆಗಿರುವಂತದ್ದು. ಸೊ ಹೀಗಾಗಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ, ಸೊ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸರಿಯಾಗಿ ಇರ್ತಕ್ಕಂಥ ರೂಪ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ನಾವೇನ್ ಬಳಸಬೇಕು ಇಲ್ಲಿ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಯಾವ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಏನಿದೆ ನೋಡ್ತಾ ಹೋಗೋದಾದ್ರೆ, ಸಬ್ಜೆಕ್ಟ್ ಇರ್ತದೆ ಪ್ಲಸ್ ಹ್ಯಾಡ್ ಬೀನ್ ಇರ್ತದ, ಪ್ಲಸ್ ಏನಿರುತ್ತ ವರ್ಬ್ ಪ್ಲಸ್ ING ಇರ್ತದ, ವರ್ಬ್ ಪ್ಲಸ್ ING. ಇದು ಏನಾಗುತ್ತಪ್ಪ ಅಂತಂದ್ರೆ ಸರಿಯಾದ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಸೊ ನಮಗೇನ್ ಬೇಕಿಲ್ಲಿ
ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹ್ಯಾಡ್ ಬೀನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅಂತ ಹೇಳ್ತೀನಿ. ಇದು ರೈಟ್ ಆನ್ಸರ್. ಸೊ ಇವೆಲ್ಲ ವಾಸ್ ಬೀನ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಯಾಕೆ ಸರಿಯಲ್ಲ, ಉಳಿದ ಆಯ್ಕೆಗಳು ಯಾಕೆ ತಪ್ಪು ಅನ್ನೋದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ವಾಸ್ ಬೀನ್ ಅಂತ ಇದೆಯಲ್ಲ, ಸೊ ಇದೇನಾಗುತ್ತಪ್ಪ ಅಂತಂದ್ರ ಗ್ರಾಮರ್ ಪ್ರಕಾರ ಇದು ತಪ್ಪು. ಯಾಕಂದ್ರೆ ವಾಸ್ ಬೀನ್ ಎಂಬ ರಚನೆನೇ ಇಲ್ಲ. ಈ ಒಂದು ವಾಸ್ ಬೀನ್ ಅಂತಕ್ಕಂಥ ಒಂದು ರಚನೆ ಇಂಗ್ಲಿಷ್ ಗ್ರಾಮರ್ ನಲ್ಲೇ ಸೊ ಇಲ್ಲ. ಸೊ ಹೀಗಾಗಿ ಇದೇನಾಗುತ್ತಪ್ಪ ಅಂತ ರಾಂಗ್ ಆಗುತ್ತೆ, ಇದು ಬರೋದೇ ಇಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಹ್ಯಾವ್ ಬೀನ್ ಅಂತ ಇದೆ. ಈ ಹ್ಯಾವ್ ಬೀನ್ ಅನ್ನುವಂಥದ್ದು ಏನಿದೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತದೆ. ನಮಗೆ ಈ ವಾಕ್ಯದಲ್ಲಿ ಏನ್ ಬೇಕಾಗಿದೆ, ಪಾಸ್ಟ್ ಆಕ್ಷನ್ ಬೇಕಾಗಿದೆ. ಸೊ ಹೀಗಾಗಿ ಇದು ಹ್ಯಾವ್ ಬೀನ್ ಅನ್ನುವಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಳ್ತಾ ಇದೆ. ಸೊ ಹೀಗಾಗಿ ಇದು ರಾಂಗ್ ಅಂತ ಹೇಳ್ಬೋದು. ಸೊ ಆಮೇಲೆ ಈ ಹ್ಯಾವ್ ಬೀನ್ ಅಂತೂ ಬಂದು ಬರಲ್ಲ, ಹ್ಯಾವ್ ಅನ್ನೋಂಥದ್ದು ಈ ಸೀಟ್ ಬಂದಾಗ ಬರೋದಿಲ್ಲ. ಸೊ ಇದು ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟ್ ಹ್ಯಾಸ್ ಬೀನ್ ಅಂತ ಇದೆ. ಸೊ ಈ ಹ್ಯಾಸ್ ಬೀನ್ ಅನ್ನುವಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಸ್ಥಿತಿ. ಸೊ ಹೀಗಾಗಿ ಹಿಂದಿನ ಸ್ಥಿತಿಗೆ ಇದು ಸೂಕ್ತವಲ್ಲ. ಯಾಕಂದ್ರೆ ಇಲ್ಲಿ ಏನ್ ಬರ್ಬೇಕು, ನಮ್ಗೆ ಈ ಹ್ಯಾಡ್ ಬೀನ್ ಅನ್ನುವಂಥದ್ದು ಬರ್ಬೇಕು ಕಂಪಲ್ಸರಿ. ಸೊ ಹೀಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ. ನಾ ಆಗ್ಲೇ ಹೇಳ್ದ ಹಾಗೆ ಏನಾಗಿದೆಪ್ಪ ಅಂತಂದ್ರೆ, ಇಲ್ಲಿ ಏನ್ ಬಣ್ಣ ಕಾಣ್ತಿದೆಯಲ್ಲ ಪ್ರೆಸೆಂಟ್ ಸ್ಥಿತಿಯಲ್ಲಿ, ಅರುಣನ ಬಟ್ಟೆ ಮೇಲೆ ಬಣ್ಣ ಕವರ್ಡ್ ಇನ್ ಪೇಂಟ್ ಅಂತ ಇದೆಯಲ್ಲ, ಇದು ಫಾಸ್ಟ್ ನ ಒಂದು ಆಕ್ಷನ್ ಇಂದ ಬಣ್ಣ ಬಿದ್ದಿರುವಂತದ್ದು, ಆ ಕ್ರಿಯೆಯಿಂದ ಬಿದ್ದಿದೆ. ಸೊ ಹೀಗಾಗಿ ನಾವಿಲ್ಲಿ ಹ್ಯಾಡ್ ಬೀನ್ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತ ಹೇಳಿದೆ. ಇದು ಸ್ಟ್ರಕ್ಚರೇ ಇಲ್ಲ ಅಂತ ಹೇಳಿದೆ. ಇವೆರಡು ಪ್ರೆಸೆಂಟ್ ಅನ್ನ ಸೂಚಿಸೋದ್ರಿಂದ ಇವೆರಡು ಕೂಡ ರಾಂಗ್ ಅಂತ ಹೇಳಿದೆ. ಈಗ ಅರ್ಥ ಆಯ್ತು ಸರಳವಾಗಿ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಮೂರನೇದಿದೆ. ಸೊ ಇಟ್ ಡ್ಯಾಶ್ ರೇನ್ ಲಾಸ್ಟ್ ವೀಕ್ ಅಂತ ಇದೆ. ಇಟ್ ಡ್ಯಾಶ್ ರೇನ್ ಲಾಸ್ಟ್ ವೀಕ್ ಅಂತ ಇದೆ. ಸೊ ನೋಡಿ, ನಾವಿಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ, ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಡಸಂಟ್, ಡೋಂಟ್, ಡಿಡಂಟ್, ವಾಸಂಟ್ ಅಂತ ಕೊಡಲಾಗಿದೆ. ನಾವು ಯಾವ ರೀತಿಯಾಗಿ ಇಲ್ಲಿ ಕಂಡು ಹಿಡ್ಕೋಬೇಕು, ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬನ್ನ ಬಳಸಬೇಕು, ಡಸಂಟ್ ಬಳಸ್ಬೇಕಾ, ಡೋಂಟ್ ಬಳಸ್ಬೇಕಾ, ಡಿಡಂಟ್ ಬಳಸ್ಬೇಕಾ ಅಂತ ಹೇಳಿ. ಸೊ ನೋಡಿ, ನಮಗೆ ಇಲ್ಲಿ ಕಂಡು ಹಿಡ್ಕೋಬೇಕು. ಲಾಸ್ಟ್ ವೀಕ್ ಅಂತ ಒಂದು ವರ್ಡ್ ಇದೆ. ಈ ವರ್ಡ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದು ಲಾಸ್ಟ್ ವೀಕ್ ಅಂತಕ್ಕಂಥದ್ದು ಫಾಸ್ಟ್ ಟೈಮ್ ಅನ್ನ ನಮ್ಗೆ ಸೂಚಿಸುತ್ತೆ, ತೋರಿಸುತ್ತೆ ಅಂತ ಹೇಳ್ಬೋದು. ಅಂದ್ರೆ ಫಾಸ್ಟ್ ಅಂದ್ರೆ ಹಿಂದಿನ ಒಂದು ಟೈಮ್ ಅನ್ನ ತೋರಿಸುತ್ತೆ. ಸೊ ಹೀಗಾಗಿ ಫಾಸ್ಟ್ ಸಿಂಪಲ್ ಟೆನ್ಸ್ ನಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡಬಹುದು. ಸೊ ಇದನ್ನ ಇಲ್ಲಿ ಎಲ್ಲ ನೆಗೆಟಿವ್ ಕೊಟ್ಟಿದ್ದಾರೆ. ಸೊ ನೆಗೆಟಿವ್ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ನಲ್ಲಿ ಮಾಡ್ಬೇಕು ನಾವು. ಸೊ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಮಾಡ್ಬೇಕಾದ್ರೆ ಅಲ್ಲಿ ಬರುವಂತದ್ದು ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಏನ್ ಬರುತ್ತೆ, ಡಿಡ್ ಅನ್ನುವಂಥದ್ದು ಬರ್ತದೆ ಯಾವಾಗ್ಲೂ. ಸೊ ಡಿಡ್ ಅನ್ನುವಂತ ಒಂದೇ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್ ಯಾವುದೇ ಇರಲಿ, ಈ ಸೀಟ್ ಇರಲಿ, ಐ ವಿ ಇದೇ ಇರಲಿ, ಯಾವುದೇ ಇದ್ರೂ ಕೂಡ ಡಿಡ್ ಅನ್ನುವಂತ ಒಂದೇ ಹೆಲ್ಪಿಂಗ್ ವರ್ಬ್ ಸಿಂಪಲ್ ಫಾಸ್ಟ್ ನಲ್ಲಿ ಬರ್ತಾ ಇರೋದ್ರಿಂದ. ಸೊ ಹೀಗಾಗಿ ನಾವೇನ್ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಮಾಡಲು ಡಿಡ್ ಪ್ಲಸ್ ನಾಟ್ ಅನ್ನ ಬಳಸ್ತೀವಲ್ಲ, ಬೇಸ್ ಫಾರ್ಮ್ ಡಿಡ್ ಪ್ಲಸ್ ನಾಟ್, ಡಿಡ್ ಪ್ಲಸ್ ನಾಟ್, ಅದ್ರ ಜೊತೆಗೆ ಏನಿರ್ತದೆ ಮುಂದೆ ಬೇಸ್ ಫಾರ್ಮ್ ಇರ್ತದೆ, ವರ್ಬ್ ಒನ್ ಇರ್ತದೆ. ಸೊ ಇದು ಸ್ಟ್ರಕ್ಚರ್ ಇದರದು. ಇಲ್ಲಿ ನೋಡಿ ಡಿಡಂಟ್ ಅಂತ ಇದೆಯಲ್ಲ, ಇದು ಏನಾಗ್ತದೆ, ರೈಟ್ ಆನ್ಸರ್ ಆಗ್ತದೆ. ಇದನ್ನು ನಾವು ಕೂಡಿಸ್ಬಾರ್ದಾಗ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ನೋಡಿ, ರೇನ್ ಅನ್ನುವಂಥದ್ದು ಏನಿದೆ, ಇದು ಕ್ರಿಯಾಪದ ಅಲ್ಲ, ಮುಖ್ಯ ಕ್ರಿಯಾಪದ. ಇದು ಬೇಸ್ ಫಾರ್ಮ್ ಅಲ್ಲೇ ಇದೆ, ಹೌದಾ. ಸೊ ಹೀಗಾಗಿ ಡಿಡ್ ನಾಟ್ ರೇನ್ ಲಾಸ್ಟ್ ವೀಕ್ ಅಂತ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ತೀನಿ. ಆಮೇಲೆ ಉಳಿದುವೆಲ್ಲ ಯಾಕೆ ಸರಿಯಲ್ಲ ಅದನ್ನು ಕೂಡ ನೀವು ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಡಸಂಟ್ ಅಂತ ಇದೆಯಲ್ಲ, ಪ್ರೆಸೆಂಟ್ ಟೆನ್ಸ್. ಡಸಂಟ್ ಅನ್ನ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಡಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ಗಳು ಈ ಸೀಟ್ ಬಂದಾಗ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಬಳಸ್ತೀವಿ. ಪ್ರೆಸೆಂಟ್ ಟೆನ್ಸ್ಗೆ ಲಾಸ್ಟ್ ವೀಕ್ ಅಂತ ಈ ವಾಕ್ಯದಲ್ಲಿ ಇರೋದ್ರಿಂದ ಇದು ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಹೀಗಾಗಿ ಸೊ ಇದು ರಾಂಗ್ ಅಂತ ಹೇಳ್ತೀವಿ, ಇದು ರಾಂಗ್ ಆಗುತ್ತೆ. ಇನ್ನು ಡೋಂಟ್ ಅಂತ ಇದೆ ಎರಡನೇದಾಗಿ. ಈ ಡೋಂಟ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್. ಸೊ ಇದು ಕೂಡ ಡೋಂಟ್, ಐ ವು ಇದೆ ಪ್ಲೂರಲ್ ಬಂದಾಗ ಸೊ ಏನ್ ಬರುತ್ತೆ, ಈ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಡೂ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಹೀಗಾಗಿ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಇದು ಪಾಸ್ಟ್ ಟೈಮ್ಗೆ ತಪ್ಪಾಗುತ್ತೆ. ಸೊ ಇದು ಕೂಡ ರಾಂಗ್. ಡಿಡಂಟ್ ಈಸ್ ಆಲ್ರೆಡಿ ರೈಟ್. ಸೊ ವಾಸಂಟ್ ಅಂತ ಇದೆ. ರೇನ್ ಅನ್ನುವಂಥ ವರ್ಬ್ಗೆ ವಾಸಂಟ್ ನಾವು ಬಳಸಕ್ ಬರೋದೇ ಇಲ್ಲ. ಯಾಕೆ ಬಳಸಕ್ ಬರೋದಿಲ್ಲ ಅಂದ್ರೆ, ವಾಸಂಟ್ ಬಂತು ಅಂದ್ರೆ ರೇನ್ಗೆ ನಾವೇನ್ ಹಚ್ಬೇಕಾಗತ್ತೆ, ಇಲ್ಲಿ ರೇನಿಂಗ್ ಅಂತ ಮಾಡ್ಬೇಕಾಗತ್ತದ. ರೇನಿಂಗ್ ಅಂತ ಮಾಡಿದ್ರೆ ರೈಟ್ ಆಗುತ್ತೆ, ಹೌದಾ. ಸೊ ಇಲ್ಲ ಅಂದ್ರೆ ರಾಂಗ್ ಆಗುತ್ತೆ. ಇಲ್ಲಿ ವರ್ಬ್ ಪ್ಲಸ್ ಐ ಎನ್ ಜಿ ಇರಬೇಕು ವಾಸ್ ಬಂತಂದ್ರೆ. ಸೊ ಹೀಗಾಗಿ ಇದು ಕೂಡ ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನ ನಾವು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ವಾಸ್ನಂಟ್ ಬಳಸ್ತೀವಿ. ಆಮೇಲೆ ವರ್ಬ್ ಬೇಸ್ ಫಾರ್ಮ್ ಅಲ್ಲಿ ಇರೋದಿಲ್ಲ, ಅಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಐ ಎನ್ ಜಿ ಫಾರ್ಮ್ ಅನ್ನ ತೆಗೆದುಕೊಂಡಿರುತ್ತೆ. ವರ್ಬ್ ಪ್ಲಸ್ ಐ ಎನ್ ಜಿ ರೇನಿಂಗ್ ಅಂತ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಇಲ್ಲಿ ಡಿಡಂಟ್ ಅನ್ನುವಂಥದ್ದು
ರೈಟ್ ಅಂತ ಹೇಳ್ತೀನಿ. ಇಟ್ ಡಿಡಂಟ್ ರೇನ್ ಲಾಸ್ಟ್ ವೀಕ್ ಅಂತ ಆಗುತ್ತೆ. ಸೊ ಇದು ರೈಟ್ ಆನ್ಸರ್. ಇದ್ರ ಮೀನಿಂಗ್ ನಿಮ್ಗೆ ಅರ್ಥ ಆಗಿದೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮುಖ್ಯ ಕ್ರಿಯಾಪದ ಬೇಸ್ ಫಾರ್ಮ್ ಅಲ್ಲಿ ಇದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡಿ, 4ನೇದು ಜಿಮ್ನಾಸ್ಟಿಕ್ಸ್ ಡ್ಯಾಶ್ ಮೈ ಫೇವರಿಟ್ ಸ್ಪೋರ್ಟ್ ಅಂತ ಇದೆ. ಸೊ ಇದರಲ್ಲಿ ಯಾವ ರೀತಿಯಾಗಿ ಹೀಸ್, ಆಮ್, ಆರ್, ವರ್ ಬಳಸಬೇಕು, ವರ್ಬ್ ಯಾವ್ದು ಬರುತ್ತೆ ಇಲ್ಲಿ ಅಂತ ಕೊಡಲಾಗಿದೆ. ಇಲ್ಲಿ ಜಿಮ್ನಾಸ್ಟಿಕ್ ಅನ್ನೋದೇ ಮೇನ್ ವರ್ಡ್ ಆಗುತ್ತೆ ನಮ್ಗೆ. ಇದ್ರ ಮೇಲೆ ಡಿಸೈಡ್ ಮಾಡ್ಬಿಡ್ತೀವಿ ಯಾವ್ದು ಹಚ್ಚಬೇಕು. ಜಿಮ್ನಾಸ್ಟಿಕ್ಸ್ ಅಂತ ಇದೆ. ಸೊ ಇಲ್ಲಿ ಜಿಮ್ನಾಸ್ಟಿಕ್ಸ್ ಅಂತಕ್ಕಂಥ ಪದ ಏನಾಗಿದೆ, ಎಸ್ ಅಂತಕ್ಕಂಥ ಒಂದು ವರ್ಡ್ ಇಂದ ಏನಾಗುತ್ತೆ ಇಲ್ಲಿ ಕೊನೆಗೆ ಎಸ್ ಇದೆಯಲ್ಲ, ಸೊ ಇದರಿಂದ ಕೊನೆಗೊಳ್ತಾ ಇದೆ. ಸೊ ಕೊನೆಗೊಳ್ತಾ ಅಂತ ಇದೆಯಲ್ಲ, ಆ ತರ ಇದ್ರೇನ್ ಮಾಡ್ತೀವಿ ನಾವು, ಪ್ಲೂರಲ್ ಇರ್ಬೋದು ಈ ಒಂದು ವರ್ಡ್ ಅನ್ಕೊಂಡು ಏನ್ ಮಾಡ್ಬಿಡ್ತೀವಿ, ಆರ್ ಅನ್ನ ಹಚ್ಬಿಡ್ತೀವಿ. ಆರ್ ಹಚ್ಬಿಟ್ರೆ ಇದು ರಾಂಗ್ ಆಗ್ಬಿಡುತ್ತೆ. ಯಾಕಂದ್ರೆ ಇದು ಎಸ್ ಇಂದ ಕೊನೆಗೊಂಡ್ರು ಕೂಡ ಇದು ಒಂದು ವಿಷಯ ಅಥವಾ ಒಂದು ಆಟದ ಹೆಸರು ಹೇಳ್ತಾ ಇರೋದ್ರಿಂದ, ಸೊ ಇದು ಸಿಂಗುಲರ್ ಸಬ್ಜೆಕ್ಟ್. ಇದು ಯಾವ ರೀತಿಯಾಗಿ ಸಬ್ಜೆಕ್ಟ್ ಇದು ಅಂತಂದ್ರೆ ಸಿಂಗುಲರ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಸೊ ಎಸ್ ಇಂದ ಕೊನೆಗೊಂಡ್ರು ಕೂಡ ಇದು ಸಿಂಗುಲರ್ ಸಬ್ಜೆಕ್ಟ್ ಆಗಿದೆ. ಸಿಂಗುಲರ್ ಸಬ್ಜೆಕ್ಟ್ಗೆ ನಾವ್ ಏನ್ ಬಳಸಬೇಕು ಅಂದ್ರೆ ಈಸ್ ಅನ್ನ ಬಳಸಬೇಕಾಗತ್ತೆ. ಯಾವಾಗ್ಲೂ ಆರ್ ಬಳಸಿದ್ರೆ ರಾಂಗ್ ಆಗುತ್ತೆ. ಸೊ ಈಸ್ ಅನ್ನು ನಾವು ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡ್ತೀವಿ, ಇದೇ ರೀತಿಯಲ್ಲಿ ನಮ್ಗೆ ಮ್ಯಾಥಮೆಟಿಕ್ಸ್ ಸಿಗುತ್ತೆ, ಆಮೇಲೆ ಫಿಸಿಕ್ಸ್ ಸಿಗುತ್ತೆ, ಆಮೇಲೆ ಏನ್ ಸಿಗುತ್ತೆ, ಜಿಮ್ನಾಸ್ಟಿಕ್ಸ್ ಇದೆಯಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಎಸ್ ಇಂದ ಕೊನೆಗೊಂಡ್ರು ಕೂಡ ಅವೇನಾಗ್ತವೆ, ಸಿಂಗುಲರ್, ಒಂದೇ ಒಂದು ವಿಷಯವನ್ನ, ಒಂದು ಯಾವುದೋ ವಿಷಯವನ್ನ ಅಥವಾ ಆಟದ ಬಗ್ಗೆ ಹೇಳ್ತಾ ಇರೋದ್ರಿಂದ ಸೊ ಇವೇನಾಗ್ತಾವಪ್ಪ ಅಂತಂದ್ರೆ ಸಿಂಗುಲರ್ ಆಗಿರ್ತಾವ. ಎಸ್ ಇಂದ ಕೊನೆಗೊಂಡ್ರು ಕೂಡ ಇವು ಸಿಂಗುಲರ್ ವರ್ಡ್ ಗಳಾಗಿರೋದ್ರಿಂದ ಸೊ ನಾವೇನ್ ಮಾಡ್ಬೇಕು, ಈಸ್ ಅನ್ನುವಂಥದ್ದನ್ನ ಹಚ್ಬೇಕಾಗತ್ತೆ. ಇದು ಈಸ್ ಅನ್ನುವಂಥದ್ದು ರೈಟ್ ಆಗತ್ತೆ ಅಂತ ಹೇಳ್ಬೋದು. ಯಾಮ್ ಅನ್ನೋದನ್ನ ಯಾಕೆ ರಾಂಗ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಯಾಮ್ ಅನ್ನೋದು ಐ ಜೊತೆ ಬರ್ತದೆ. ಯಾವಾಗ್ಲೂ ಐ ಆಮ್ ಅಂತ ಬಳಸ್ತೀವಿ. ಐ ಜೊತೆ ಮಾತ್ರ ಅದನ್ನ ಬಳಸೋದ್ರಿಂದ ಯಾಮ್ ಅನ್ನೋದು ಇಲ್ಲಿ ಜಿಮ್ನಾಸ್ಟಿಕ್ಸ್ಗೆ ಸೊ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ. ಹೀಗಾಗಿ ಇದು ರಾಂಗ್ ಆಗುತ್ತೆ. ಇನ್ನು ಆರ್ ಅಂತ ಇದೆಯಲ್ಲ, ಸೊ ಈ ಆರ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ಗೆ ಬಳಸ್ತೀವಿ. ಯಾವಾಗ್ಲೂ ನಾವು ಬಹುವಚನ ಇದ್ದಾಗ ಪ್ಲೂರಲ್ ಸಬ್ಜೆಕ್ಟ್ಗೆ ನಾವು ಬಳಸ್ತೀವಿ. ಸೊ ಹೀಗಾಗಿ ಏನಾಗ್ತದ, ಇದು ಕೂಡ ರಾಂಗ್ ಆಗ್ತದ. ಜಿಮ್ನಾಸ್ಟಿಕ್ಸ್ ಪ್ಲೂರಲ್ ಅಲ್ಲ, ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಇದು ಕೂಡ ರಾಂಗ್ ಆಗುತ್ತೆ. ಇನ್ನು ವೇರ್ ಅಂತ ಇದೆ, ಫಾಸ್ಟ್ ಟೆನ್ಸ್ಗೆ ಇದನ್ನ ನಾವು ಬಳಸ್ತೀವಿ. ಫಾಸ್ಟ್ ಟೆನ್ಸ್ಗೆ ಯಾವಾಗ್ಲೂ ಇದನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಬಳಸ್ತೀವಿ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ನಮ್ಗೆ ಬೇಕಾಗಿರೋದ್ರಿಂದ ಸೊ ಇದು ಕೂಡ ರಾಂಗ್ ಅಂತ ಹೇಳ್ತೀನಿ. ಸೊ ಕ್ಲಿಯರ್ ಆಯ್ತು ನಿಮ್ಗೆ ಸರಳವಾಗಿ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ದ ಹುಮ್ಯಾನ್ ಡ್ಯಾಶ್ ಲಿವ್ಸ್ ನೆಕ್ಸ್ಟ್ ಡೋರ್ ಇಸ್ ಅ ಡಾಕ್ಟರ್ ಅಂತ ಇದೆ. ಸೊ ಇದರಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ನಾವು ಕಂಡು ಹಿಡ್ಕೋಬೇಕು. ಸೊ ಇಲ್ಲಿ ವಿಚ್, ಹೂ, ಹೂಮ್, ದ್ಯಾಟ್ ಅನ್ನ ಕೊಡಲಾಗಿದೆ. ಸೊ ಯಾವ ರೀತಿಯಾಗಿ ಇಲ್ಲಿ ರಿಲೇಟಿವ್ ಪ್ರೊನೌನ್ ಅನ್ನ ಬಳಸಬೇಕು, ವಿಚ್ ಬಳಸ್ಬೇಕಾ, ಹೂ ಬಳಸ್ಬೇಕಾ, ಸೊ ಯಾವ್ದನ್ನ ಬಳಸಬೇಕು ಅನ್ನೋದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಯಾವ ರೀತಿಯಾಗಿ ನಾವು ಕಂಡು ಹಿಡಿಬೇಕು ಅನ್ನೋದು ನಿಮ್ಗೆ ಬಹಳ ಸುಲಭವಾಗಿ ಹೇಳ್ಕೊಡ್ತೀನಿ ನಾನು ಇವತ್ತು. ಇಲ್ಲಿ ಹ್ಯೂಮನ್ ಅಂತ ಇದೆ, ಹೌದಾ. ಈ ಹ್ಯೂಮನ್ ಎಂಬುದು ಏನಪ್ಪಾ ಅಂತಂದ್ರೆ ಇದು ವ್ಯಕ್ತಿ, ಇದು ಪರ್ಸನ್, ಇದು ಹೌದಾ, ಇದು ಪರ್ಸನ್. ಸೊ ಆ ವ್ಯಕ್ತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಏನ್ ಮಾಡ್ತಿದೆ, ರಿಲೇಟಿವ್ ಪ್ರೊನೌನ್ ಇದು ನೀಡ್ತಾ ಇದೆಯಲ್ಲ, ಈ ಮಾಹಿತಿಯನ್ನು ನೀಡ್ತಾ ಇದೆಯಲ್ಲ. ಸೊ ಹೀಗಾಗಿ ಇಲ್ಲಿ ಒಂದು ರಿಲೇಟಿವ್ ಪ್ರೊನೌನ್ ಬೇಕಾಗ್ತದೆ ವ್ಯಕ್ತಿ ಬಗ್ಗೆ. ಸೊ ಹೀಗಾಗಿ ಇಲ್ಲಿ ಯಾವ್ದು ಸರಿ ಅಂತಂದ್ರೆ ವ್ಯಕ್ತಿಗಳಿಗೆ ನಾವು ಯಾವ್ದು ಬಳಸ್ತೀವಿ ಇದ್ರೊಳಗ ಅಂತ ನೋಡೋದಾದ್ರೆ ಸೊ ಹೂ ರೈಟ್ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡಕ್ ಪ್ರಯತ್ನ ಮಾಡ್ತೀನಿ. ನೋಡಿ, ಯಾವಾಗೆಲ್ಲ ಯಾವ್ದನ್ನ ಬಳಸ್ತೀವಿ ಅಂತಂದ್ರೆ ಹೂ ಅಂತ ಇದೆಯಲ್ಲ, ಇದನ್ನ ಯಾವಾಗ ಬಳಸ್ತೀವಿ ಅಂದ್ರೆ ವ್ಯಕ್ತಿಗಳಿಗೆ ಬಳಸ್ತೀವಿ. ವ್ಯಕ್ತಿಗಳಿಗೆ ಅಂದ್ರೆ ವ್ಯಕ್ತಿಗಳು ಸಬ್ಜೆಕ್ಟ್ ಇದ್ದಾಗ ನಾವು ಬಳಸ್ತೀವಿ ಸಬ್ಜೆಕ್ಟ್ಗೆ. ಆಮೇಲೆ ಹೂಮ್ ಬಳಸ್ತೀವಿ. ಸೊ ರಿಲೇಟಿವ್ ಪ್ರೊನೌನ್ ಯಾವಾಗ ಬಳಸ್ತೀವಿ ಅಂತ ನೋಡ್ರಿ. ಹೂಮ್ ಅನ್ನ ಇದನ್ನು ಕೂಡ ವ್ಯಕ್ತಿಗಳಿಗೆ ಬಳಸ್ತೀವಿ, ಬಟ್ ಇದನ್ನ ಆಬ್ಜೆಕ್ಟ್ ಇದ್ದಾಗ, ವ್ಯಕ್ತಿಗಳು ಆಬ್ಜೆಕ್ಟ್ ಇದ್ದಾಗ, ಆಬ್ಜೆಕ್ಟ್ ಬಗ್ಗೆ ಹೇಳುವಾಗ ಈ ಒಂದು ರಿಲೇಟಿವ್ ಪ್ರೊನೌನ್ ಹೂಮ್ ಅನ್ನುವಂಥದ್ದನ್ನ ಬಳಸ್ತೀವಿ. ಇನ್ನು ವಿಚ್ ಅಂತ ಇದೆ. ವಿಚ್ ಅನ್ನುವಂಥದ್ದನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ ನಾವು ರಿಲೇಟಿವ್ ಪ್ರೊನೌನ್ ಆಗಿ ಈ ವಸ್ತುಗಳಿಗೆ ಬಳಸ್ತೀವಿ, ಆಮೇಲೆ ಪ್ರಾಣಿಗಳಿಗೆ ಬಳಸ್ತೀವಿ, ನಾವು ಬಳಸ್ತೀವಿ ವಿಚ್ ಅನ್ನುವಂಥದ್ದನ್ನ. ಇನ್ನು ನೆಕ್ಸ್ಟ್ ದ್ಯಾಟ್ ಅಂತ ಇದೆ.
ದ್ಯಾಟ್ ಅನ್ನುವಂಥದ್ದನ್ನ ನಾವು ವ್ಯಕ್ತಿಗೂ ಬಳಸ್ತೀವಿ ಮತ್ತ ವಸ್ತುಕ್ಕೂ ಬಳಸ್ತೀವಿ, ಹೌದಾ. ಸೊ ಇಲ್ಲಿ ಹೂ ಹೆಚ್ಚು ಸರಿಯಾಗಿದ್ದು ಈ ಒಂದು ಸೆಂಟೆನ್ಸ್ಗೆ ತಕ್ಕ ಹಾಗೆ ದ್ಯಾಟ್. ಸೊ ಹೂ ಇಲ್ಲ ಅಂದ್ರೆ ದ್ಯಾಟ್ ಬಳಸ್ಬೋದು, ಬಟ್ ಹೂ ಕೊಟ್ಟಿದ್ದಾರೆ ಈ ಒಂದು ಸೆಂಟೆನ್ಸ್ಗೆ ಸರಿಯಾಗಿರ್ತಕ್ಕಂಥದ್ದು ಹೂ ಅನ್ನುವಂಥದ್ದು. ನಿಮ್ಗೆ ಈ ಒಂದು ಎಕ್ಸ್ಪ್ಲನೇಷನ್ ನೋಡಿದ್ರೆ ಅರ್ಥ ಆಗಿರುತ್ತೆ ವಿಚ್ ಯಾಕೆ ಇದು ಯಾಕೆ ರಾಂಗು ಇದು ಯಾಕಿಲ್ಲ ಅಂತ. ಇಲ್ಲಿ ವಿಚ್ ಅನ್ನುವಂಥದ್ದು ಏನಾಗಿದೆ, ವಸ್ತುಗಳಿಗೆ ಬಳಸೋದ್ರಿಂದ, ಸೊ ವ್ಯಕ್ತಿಗೆ ಬಳಸೋದು ರಾಂಗ್ ಅಂತ ಅನ್ಸುತ್ತೆ. ಹೂ ಅನ್ನುವಂಥದ್ದು ವ್ಯಕ್ತಿಗೆ ಬಳಸ್ತೀವಿ ಇಲ್ಲಿ, ಅದು ಸಬ್ಜೆಕ್ಟ್ಗೆ ಬಳಸೋದ್ರಿಂದ, ಸೊ ಇಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇರೋದ್ರಿಂದ ಹೀಗಾಗಿ ಹೂ ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ರೈಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಹುಮ್ ಅಂತ ಇದೆ, ಹುಮ್ ಅನ್ನುವಂಥದ್ದು ಅಬ್ಜೆಕ್ಟ್ಗೆ ಬಳಸ್ತಾರೆ, ಇಲ್ಲಿ ಅಬ್ಜೆಕ್ಟ್ಗಿಲ್ಲ ನಾವು ಸಬ್ಜೆಕ್ಟ್ ಬಳಸ್ತಾ ಇರೋದ್ರಿಂದ ಸೊ ಇದು ಕೂಡ ಏನಾಗ್ತದೆ ಹುಮ್ ಅನ್ನುವಂಥದ್ದು ರಾಂಗ್ ಆಗುತ್ತೆ. ಈ ದ್ಯಾಟ್ ಅಂತ ಇದೆ, ಇದು ಬಳಸುವಂತ ಒಂದು ಸಾಧ್ಯತೆ ಇದ್ರೂ ಕೂಡ ಇದನ್ನ ಏನ್ ಮಾಡ್ತೀವಿ, ಹೂ ಉತ್ತಮ. ದ್ಯಾಟು ಮತ್ತು ಹೂದಲ್ಲಿ ಯಾವ್ದು ಉತ್ತಮ ಅಂತಂದ್ರೆ ಹೂ ಅನ್ನುವಂಥದ್ದು ಇದಕ್ಕಿಂತ ಉತ್ತಮ. ಸೊ ಹೀಗಾಗಿ ನಾವು ಇಲ್ಲಿ ದ್ಯಾಟ್ ಅನ್ನ ರಾಂಗ್ ಅಂತ ಕನ್ಸಿಡರ್ ಮಾಡ್ತೀವಿ, ಹೂ ಅನ್ನೋಂಥದ್ದು ಸರಿಯಾದ ಉತ್ತರ. ಸೊ ಈಸಿಯಾಗಿ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ 6ನೇ ಒಂದು ಕ್ವಶನ್ ನೋಡಿ, ಯು ಆರಂಟ್ ಅಫ್ರೈಡ್ ಆಫ್ ಸ್ನೇಕ್ಸ್ ಅಂತ ಇದೆ. ಇಲ್ಲಿ ನೀವು ಕ್ವಶನ್ ಟ್ಯಾಗ್ ಅನ್ನ ಹಚ್ಚಬೇಕಾಗುತ್ತೆ. ಸೊ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಅನ್ನ ಹಚ್ಚಬೇಕು ಇಲ್ಲಿ ನೋಡೋದಾದ್ರೆ, ಇದು ಕ್ವಶನ್ ಟ್ಯಾಗ್ ವಾಕ್ಯ. ಈ ವಾಕ್ಯದಲ್ಲಿ ವಾಕ್ಯ ಏನಾಗಿದೆ, ಈ ಮೇನ್ ಸೆಂಟೆನ್ಸ್ ಏನಿದೆಯಲ್ಲ ಈ ಮುಖ್ಯ ವಾಕ್ಯನೇ ನೆಗೆಟಿವ್ ಅಲ್ಲಿ ಇದೆ. ಇದು ಯಾಕಂದ್ರೆ ಆರಂಟ್ ಅಂತ ಬಂದಿದೆ ಅಲ್ಲ ಇಲ್ಲಿ, ಸೊ ಹೀಗಾಗಿ ನಾಟ್ ನೆಗೆಟಿವ್ ರೂಪದ ವರ್ಡ್ ಬಂದಿದ್ರೆ ಸೊ ಆ ವಾಕ್ಯ ನೆಗೆಟಿವ್ ಆಗಿರ್ತದೆ. ಸೊ ಈ ಸೆಂಟೆನ್ಸ್ ಬಂದು ನೆಗೆಟಿವ್ ನಲ್ಲಿ ಇದೆ ಅಂತ ಹೇಳ್ಬೋದು. ಈ ನೆಗೆಟಿವ್ ಸೆಂಟೆನ್ಸ್ ಮುಖ್ಯ ವಾಕ್ಯನೇ ನೆಗೆಟಿವ್ ಆಗಿದೆ ಅಂತಂದ್ರೆ ನಾವೇನ್ ಮಾಡ್ಬೇಕು, ಅದಕ್ಕೆ ಪಾಸಿಟಿವ್ ಟ್ಯಾಗ್ ಅನ್ನ ಬಳಸ್ಬೇಕು. ಯಾವಾಗ್ಲೂ ನೆಗೆಟಿವ್ ಬಂತು ಅಂದ್ರೆ ಪಾಸಿಟಿವ್ ಟ್ಯಾಗ್ ಅನ್ನ ಬಳಸಬೇಕು. ಪಾಸಿಟಿವ್ ಕ್ವಶನ್ ಟ್ಯಾಗ್ ಬಳಕೆ ಮಾಡೋದನ್ನು ಕಡ್ಡಾಯವಾಗಿರ್ತಕ್ಕಂಥ ರೂಲ್ಸ್ ಇನ್ ಇಂಗ್ಲಿಷ್ ಗ್ರಾಮರ್ ನಲ್ಲಿ. ಮುಖ್ಯ ವರ್ಬ್ಗೆ ಆರ್ ನಾಟ್ ಅಂತ ಇದೆಯಲ್ಲ, ಸೊ ಹೀಗಾಗಿ ಕ್ವಶನ್ ಟ್ಯಾಗ್ ನಲ್ಲಿ ನಾವೇನ್ ಬಳಸಬೇಕಾಗುತ್ತೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ನೆಗೆಟಿವ್ ಸ್ಟೇಟ್ಮೆಂಟ್ಗೆ ಪಾಸಿಟಿವ್ ಟ್ಯಾಗ್ ಇಲ್ಲೇ ಇರ್ತಕ್ಕಂತಹ ಆರ್ ಅದೆಲ್ಲ ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಳ್ಬೇಕು. ಸೊ ಇದರ ಒಂದು ಇದು ನೋಡಿ, ನಿಮ್ಗೆ ಇದನ್ನ ಯಾವ ರೀತಿಯಾಗಿ ಕಂಡು ಹಿಡ್ಕೋಬೇಕು ಅನ್ನೋ ಒಂದು ಸ್ಟ್ರಕ್ಚರ್ ಅನ್ನ ಹೇಳ್ತೀನಿ. ಆರ್ ಅನ್ನುವಂಥದ್ದಿದೆ. ಸೊ ಪಾಸಿಟಿವ್ ಟ್ಯಾಗ್ ನ ಒಂದು ರೂಲ್ ಬಿಟ್ಟು ಫಸ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್ ಪ್ಲಸ್ ಕ್ವಶನ್ ಮಾರ್ಕ್, ಇದು ಪಾಸಿಟಿವ್ ಟ್ಯಾಗ್ ನ ರೂಲ್. ಹೆಲ್ಪಿಂಗ್ ವರ್ಬ್ ಆರ್ ಇದೆ ಇಲ್ಲಿ, ಸೊ ಅದೇ ಆರ್ ಅನ್ನ ತೆಗೆದುಕೊಳ್ತೀವಿ. ಪ್ರೊನೌನ್ ಸೊ ಯು ಅಂತ ಇದೆಯಲ್ಲ, ಸೊ ಅದೇ ಯು ಆಗ್ತದ. ಆರ್ ಕ್ವಶನ್ ಮಾರ್ಕ್ ಆರ್ ಯು ರೈಟ್ ಆನ್ಸರ್. ಸೊ ಆರ್ ಯು ಯಾಕೆ ರೈಟ್ ಆನ್ಸರ್, ಉಳಿದಿಲ್ಲ ಯಾಕೆ ರಾಂಗ್ ಅನ್ನುವಂಥದ್ದನ್ನು ಕೂಡ ನೀವು ನೋಡೋದಾದ್ರೆ ಇಲ್ಲಿ ಆರಂಟ್ ಯು ಅಂತ ಇದೆ. ಸೊ ಆರಂಟ್ ಯು ಅನ್ನುವಂಥದ್ದು ನೆಗೆಟಿವ್ ಪ್ಲಸ್ ನೆಗೆಟಿವ್ ಆಗ್ತದೆ. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆ ಮೇನ್ ಸೆಂಟೆನ್ಸ್, ಬಟ್ ಇದು ಟ್ಯಾಗ್ನು ನೆಗೆಟಿವ್ ಆಗ್ತದೆ. ಸೊ ಹೀಗಾಗಿ ಇದು ರಾಂಗ್ ಅಂತ ಹೇಳ್ತೀನಿ. ನೆಗೆಟಿವ್ ಪ್ಲಸ್ ನೆಗೆಟಿವ್ ಆಗೋದಿಲ್ಲ. ಓಕೆ, ಇಲ್ಲಿ ವರಿವ್ ಅಂತ ಇದೆ. ಸೊ ಇದು ಫಾಸ್ಟ್ ಟೆನ್ಸ್ ಒಂದು ಹೆಲ್ಪಿಂಗ್ ವರ್ಬ್, ಸಾರಿ ಇದು ಕ್ವಶನ್ ಟ್ಯಾಗು. ಸೊ ಮೇನ್ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಇದೆ. ನಮ್ಗೆ ಈ ಮೇನ್ ಸೆಂಟೆನ್ಸ್ ಏನಾಗಿದೆ, ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಸೊ ಹೀಗಾಗಿ ನಾವು ಫಾಸ್ಟ್ ಟೆನ್ಸ್ ನ ಒಂದು ವರಿವ್ ಅಂತಕ್ಕಂತಹ ಒಂದು ಕ್ವಶನ್ ಟ್ಯಾಗ್ ಅನ್ನು ಹಚ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇದು ರಾಂಗ್ ಅಂತ ಹೇಳ್ತೀನಿ. ನೆಕ್ಸ್ಟ್ 3ನೇದಾಗಿ ವರೆಂಟಿವ್ ಅಂತ ಇದೆ. ಮತ್ತೆ ಹೇಳ್ತೀನಿ, ಫಾಸ್ಟ್ ಟೆನ್ಸ್ ಇದು ನೆಗೆಟಿವ್. ಸೊ ಇದು ನೆಗೆಟಿವ್, ಆಮೇಲೆ ಇದು ಫಾಸ್ಟ್ ಟೆನ್ಸ್. ಸೊ ಇದು ಎಲ್ಲಕ್ಕೂ ಅಜಿಗಜಾಂತರ ಹೋಲಿಕೆನೇ ಇಲ್ಲ. ಸೊ ಹೀಗಾಗಿ ಸೊ ಇದು ಕೂಡ ರಾಂಗ್ ಅಂತ ಹೇಳ್ತೀನಿ. ಇದು ಕೂಡ ಹೊಂದಾಣಿಕೆ ಆಗೋದಿಲ್ಲ. ಈಗ ನಮ್ಗೆ ಹೊಂದಾಣಿಕೆ ಆಗೋದು ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಇದೇ ಸ್ಟ್ರಕ್ಚರ್ ರೈಟ್ ಅಂತ ಇದೆ. ಸೊ ಹೀಗಾಗಿ ಇದು ಸರಿಯಾದ ಉತ್ತರ ಅಂತ ನಾನು ಹೇಳ್ತೀನಿ. ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಈಸಿಯಾಗಿ ನಿಮ್ಗೆ. ನೆಕ್ಸ್ಟ್ 7ನೇ ಒಂದು ಕ್ವಶನ್ ನೋಡಿ, ಹಿ ಡ್ಯಾಶ್ ನಾಟ್ ಕಮ್ ಏರ್ ಹಾಗೇನಂತ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ನಾವಿಲ್ಲಿ ಬಳಸಬೇಕು, ವರ್ಬ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವಿಲ್ ಅಂತ ಇದೆ, ಆರ್ ಅಂತ ಇದೆ, ಈಸ್ ಅಂತ ಇದೆ, ವಾಸ್ ಅಂತ ಇದೆ. ಯಾವ ರೀತಿಯಾಗಿರ್ತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲಿ ಬರುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ಹೆಂಗ್ ಕಂಡುಹಿಡಿಬೇಕು ಈ ವರ್ಡ್ ಅಲ್ಲಿ ನೋಡೋದಾದ್ರೆ, ಈ ಒಂದು ಸೆಂಟೆನ್ಸ್ ನಲ್ಲಿ ಇಲ್ಲಿ ನೋಡಿ, ಈ ವಾಕ್ಯದಲ್ಲಿ ಅಗೇನ್ ಅಂತಕ್ಕಂಥ ಒಂದು ಪದವನ್ನ ಬಳಸಿದ್ದಾರೆ. ಇಲ್ಲಿ ಕಾಣಿಸುತ್ತಾ ನಿಮ್ಗ? ಈ ಅಗೇನ್ ಅಂತಕ್ಕಂಥ ಪದ ನೋಡಿದ್ರೆ ಇದು ಫ್ಯೂಚರ್ ಟೈಮ್ ಅನ್ನ ಹೇಳ್ತದೆ. ಏನ್ ಹೇಳ್ತದೆ? ಫ್ಯೂಚರ್ ಟೈಮ್ ಅನ್ನ ಹೇಳ್ತದೆ. ಇದು ಫ್ಯೂಚರ್ ಟೈಮ್ ಅನ್ನ ಹೇಳೋದ್ರಿಂದ ಸೊ
ಫ್ಯೂಚರ್ ಟೆನ್ಸ್ ನ ವಾಕ್ಯವನ್ನ ಬರೆಯಲು ನಾವು ಯಾವಾಗ್ಲೂ ಏನ್ ಬಳಸ್ತೀವಿ ಅಂತಂದ್ರೆ ವಿಲ್ ಪ್ಲಸ್ ವರ್ಬ್ ಬೇಸ್ ವರ್ಬ್ ಅನ್ನ ಬಳಸ್ತೀವಿ. ಸೊ ಈ ರೀತಿಯಾಗಿ ಬಳಸ್ತೀವಿ, ಹೌದಾ. ನಾಟ್ ಅನ್ನು ಸಹ ಇಲ್ಲಿ ಫ್ಯೂಚರ್ ಟೆನ್ಸ್ ನಲ್ಲಿ ವಿಲ್ ನಾಟ್ ಅಂತ ಹೇಳಿ ಬಳಸ್ತೀವಿ. ಯಾವ ರೀತಿಯಾಗಿ ವಿಲ್ ನಾಟ್, ಈ ರೀತಿಯಾಗಿ, ಇಲ್ಲ ಅಂದ್ರೆ ಊಂಟ್ ಅಂತ ಹೇಳಿ ಕೂಡ್ಸಿರ್ತೀವಿ, ಊಂಟ್ ಅಂತ ಹೇಳಿ ಈ ರೀತಿಯಾಗಿ ಬಳಸ್ತೀವಿ. ಸೊ ಇಲ್ಲಿ ಇದು ಯಾಕೆ ರೈಟು, ಸೊ ಇದು ಯಾಕೆ ರಾಂಗ್ ಅಂತ ಹೇಳ್ತೀನಿ. ಇಲ್ಲಿ ಆರ್ ಅಂತ ಇದೆ ನೋಡಿ, ಇಲ್ಲಿ ಆರ್ ಅನ್ನುವಂಥದ್ದು ಏನಿದೆ, ಸೊ ಈ ಆರ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್ ಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಹೇರ್ ಅಗೇನ್ ಅನ್ನುವಂಥದ್ದು ಫ್ಯೂಚರ್ ವರ್ಡ್ ಆಗಿರೋದ್ರಿಂದ ಈ ವಾಕ್ಯನೂ ಕೂಡ ಈ ಸೆಂಟೆನ್ಸ್ ನಲ್ಲಿ ನಾವು ಈ ಹೆಲ್ಪಿಂಗ್ ವರ್ಬ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ಫ್ಯೂಚರ್ ಹೆಲ್ಪಿಂಗ್ ವರ್ಬ್ ಅನ್ನೇ ಸೇರಿಸಬೇಕಾಗತ್ತೆ. ಸೊ ಹೀಗಾಗಿ ಇಲ್ಲಿ ಆರ್ ಅನ್ನುವಂಥದ್ದು ಏನಾಗುತ್ತಪ್ಪ ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್, ಅಗೇನ್ ಇದು ಫ್ಯೂಚರ್ ಕಂಟೆಕ್ಸ್ಟ್ ಗೆ ಸರಿ ಹೊಂದೋದಿಲ್ಲ. ಸೊ ಹೀಗಾಗಿ ಇದು ರಾಂಗ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಈಸ್ ಅಂತ ಇದೆ. ಈಸ್ ಅಂತಕ್ಕಂಥದ್ದು ಕೂಡ ಪ್ರೆಸೆಂಟ್ ಟೆನ್ಸ್, ಇಲ್ಲಿ ಫ್ಯೂಚರ್ ಕಂಟೆಕ್ಸ್ಟ್ ನಮ್ಗೆ ಬೇಕು. ಸೊ ಹೀಗಾಗಿ ಇದೇನಾಗುತ್ತಪ್ಪ ಅಂತಂದ್ರೆ ಇದು ಕೂಡ ರಾಂಗ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ವಾಸ್ ಅಂತ ಇದೆ. ವಾಸ್ ಅನ್ನೋದು ಫಾಸ್ಟ್ ಟೆನ್ಸ್, ಸೊ ಇಲ್ಲಿ ಫ್ಯೂಚರ್ ಇವೆಂಟ್ ಗೆ ಇದನ್ನ ಬಳಸಲಾಗೋದಿಲ್ಲ. ಸೊ ಹೀಗಾಗಿ ಇದು ಕೂಡ ರಾಂಗ್ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಫ್ಯೂಚರ್ ಇದಕ್ಕೆ ನಾವು ಹೊಂದಾಣಿಕೆ ಆಗುವಂತದ್ದು ಯಾವುದು ಅಂತಂದ್ರೆ ಸೊ ವಿಲ್ ಅನ್ನುವಂಥದ್ದು ಮಾತ್ರ ರೈಟ್ ಅಂತ ಹೇಳ್ತೀನಿ. ದಿಸ್ ಇಸ್ ಅ ರೈಟ್ ಆನ್ಸರ್. ಸರಳವಾಗಿ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಕೊಳ್ತೀನಿ. ಈ ಒಂದು ಕೆಲವೊಂದು ವರ್ಡ್ಗಳಿಂದಾನೇ ನೀವು ಅರ್ಥ ಮಾಡ್ಕೊಂಡ್ ಬಿಡ್ಬೇಕು ಇದು ಯಾವ ಸೆಂಟೆನ್ಸ್, ಸೊ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಫ್ಯೂಚರ್ ಟೆನ್ಸ್ ನಲ್ಲಿ ಇವು ಮೂರು ಪ್ರೆಸೆಂಟ್, ಇವೆರಡು ಪ್ರೆಸೆಂಟ್ ಬಂದ್ರೆ ಇದು ಪಾಸ್ಟ್ ಗೆ ಬರುತ್ತೆ. ಫ್ಯೂಚರ್ ಗೆ ಇರುವಂತದ್ದು ವಿಲ್ ಅಂತಕ್ಕಂಥ ಒಂದೇ ಒಂದು ಹೆಲ್ಪಿಂಗ್ ವರ್ಬ್. ಸೊ ಇದೇ ರೈಟ್ ಆನ್ಸರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ ಎಂಟನೇದೇನಿದೆ, ಇಫ್ ಐ ಹ್ಯಾಡ್ ಸೀನ್ ಹಿಮ್ ಐ ಡ್ಯಾಶ್ ಗಿವನ್ ಹಿಮ್ ಎ ಲಿಫ್ಟ್ ಅಂತ ಇದೆ. ಸೊ ಇದರಲ್ಲಿ ಯಾವುದು, ಇದು ಯಾವ ರೀತಿಯಾಗಿರ್ತಕ್ಕಂಥ ವಿಲ್ಲ, ಶೆಲ್ಲ, ವುಡ್ ಹ್ಯಾವ್, ಶುಡ್ ಹ್ಯಾವ್, ಯಾವ್ದನ್ನ ಬಳಸಬೇಕು ಅಂತ. ಸೊ ಇದು ಮೊದಲಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ ಅಂತಂದ್ರೆ ಇದು ಕಂಡೀಷನಲ್ ಸೆಂಟೆನ್ಸ್. ಇದು ಯಾವ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ ಅಂದ್ರೆ ಕಂಡೀಷನಲ್ ಸೆಂಟೆನ್ಸ್ ಇದು. ಸೊ ಇಲ್ಲಿ ಏನಾಗುತ್ತೆ, ಇದು ಅದರಲ್ಲಿನೂ ಟೈಪ್ 3 ಕಂಡೀಷನಲ್ ಸೆಂಟೆನ್ಸ್ ನಲ್ಲೂ ಟೈಪ್ 3 ಇದು. ಈ ಟೈಪ್ 3 ಅಂದ್ರೆ ಅನ್ರಿಯಲ್ ಫಾಸ್ಟ್ ಕಂಟಿನ್ಯೂಸ್ ಇರುತ್ತೆ, ಇದ್ರ ಕಂಡೀಷನ್ ಇರುತ್ತೆ. ಅನ್ರಿಯಲ್ ಫಾಸ್ಟ್ ಕಂಡೀಷನ್ ಇರುತ್ತೆ. ಇದರಲ್ಲಿ ಇಫ್ ಕ್ಲಾಸ್ ಇರ್ತದೆ. ಯಾವ ರೀತಿ ನೋಡಿ, ಇದರಲ್ಲಿ ಇಫ್ ಕ್ಲಾಸ್ ಇರ್ತದ, ಪ್ಲಸ್ ಏನಿರ್ತದ, ಇಫ್ ಪ್ಲಸ್ ಹ್ಯಾಡ್ ಇರ್ತದೆ, ಹ್ಯಾಡ್ ಇದೆ, ಹ್ಯಾಡ್ ಪ್ಲಸ್ ವರ್ಬ್ 3 ನೋಡಿ, ಇಫ್ ಇದೆ, ಹ್ಯಾಡ್ ಇದೆ, ಪ್ಲಸ್ ವರ್ಬ್ 3 ಸೀನ್ ಅನ್ನುವಂಥದ್ದು ಇದೆ, ಹೌದಾ. ಈಗ ಮೇನ್ ಕ್ಲಾಸ್ ಅಲ್ಲಿ, ಈ ಮೇನ್ ಕ್ಲಾಸ್ ನಲ್ಲಿ ಏನ್ ಬರಬೇಕು, ಹಿಂಗಿದ್ದಾಗ ಕಂಡೀಷನ್ ಸೆಂಟೆನ್ಸ್ ನಲ್ಲಿ ಹಿಂಗಿದ್ದಾಗ ಮೇನ್ ಕ್ಲಾಸ್ ನಲ್ಲಿ ಏನ್ ಬರಬೇಕು ಅಂತಂದ್ರೆ ವುಡ್ ಬರಬೇಕು. ರೂಲ್ ಅದೇ ಹೇಳುತ್ತೆ. ನೀವು SSLC ಒಂದು ಕ್ವಶನ್ ಇದೆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಬಂದೇ ಬರುತ್ತೆ ಕಾಯಂ ಆಗಿ, ವುಡ್ ಹ್ಯಾವ್ ಪ್ಲಸ್ ವರ್ಬ್ 3 ಅನ್ನ ಬಳಸಬೇಕು. ಇದು ರೂಲು ಈ ರೀತಿಯಾಗಿರುತ್ತೆ. ಅಂದ್ರೆ ಇದು ಅನ್ರಿಯಲ್ ಅಂತ ಹೇಳಿದೆ. ಏನಾಗುತ್ತೆ ನೋಡಿ, ಇಫ್ ಐ ಹ್ಯಾಡ್ ಸೀನ್ ಹಿಮ್ ಅಂದ್ರೆ ನಾನು ಅವನನ್ನ ಒಂದ್ ವೇಳೆ ನೋಡಿದ್ರೆ ಆದ್ರೆ ನೋಡಿಲ್ಲ, ಬಟ್ ನೋಡಿದ್ರೆ ಅವನಿಗೆ ಲಿಫ್ಟ್ ಕೊಡ್ತಿದ್ದೆ. ಐ ವುಡ್ ಹ್ಯಾವ್ ಗಿವನ್ ಹಿಮ್ ಲಿಫ್ಟ್ ಅಂತ ಆಗುತ್ತೆ. ಅಂದ್ರೆ ಅವನನ್ನ ನೋಡಿಲ್ಲ, ಬೈ ಚಾನ್ಸ್ ನೋಡಿದ್ರೆ ಏನ್ ಮಾಡ್ತಿದ್ದೆ, ಲಿಫ್ಟ್ ಕೊಡ್ತಾ ಇದ್ದೆ ಅಂತ ಆಗುತ್ತೆ. ಅಂದ್ರೆ ಪಾಸ್ಟ್ ನಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ಘಟನೆ ಇದೆಯಲ್ಲ, ಸೊ ಅದು ಕಲ್ಪಿತ ಒಂದು ಇದಕ್ಕೆ ಫಲಿತಾಂಶಕ್ಕೆ ರಿಸಲ್ಟ್ ಗೆ ಹೇಳಾಗ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ. ಇಫ್ ಐ ಹ್ಯಾಡ್ ಸೀನ್ ಹಿಮ್, ಅವನ ನೋಡಿದ್ರೆ ಐ ವುಡ್ ಹ್ಯಾವ್ ಗಿವನ್ ಹಿಮ್ ಅ ಲಿಫ್ಟ್, ಬಟ್ ನೋಡಿದ್ರೆ ಕೊಡ್ತಾ ಇದೆ. ಇದು ಅನ್ರಿಯಲ್ ಅನ್ನುವಂಥದ್ದು. ಹಿಂಗಾಗಿ ಸೊ ಇಲ್ಲಿ ಯಾವ್ದು ರೈಟ್ ಆಗುತ್ತೆ ಯಾವ್ದು ರಾಂಗ್ ಆಗುತ್ತೆ ನೋಡಿ, ವಿಲ್ ಅಂತ ಇದೆ. ವಿಲ್ ಅನ್ನುವಂಥದ್ದು ಫ್ಯೂಚರ್ ಟೆನ್ಸ್ ಗೆ ಬಳಸ್ತೀವಿ, ಪಾಸ್ಟ್ ಅನ್ರಿಯಲ್ ಕಂಡೀಷನ್ ಗೆ. ಸೊ ಇದು ತಪ್ಪಾಗತ್ತ ಅಂತ ಹೇಳ್ಬಹುದು. ನೆಕ್ಸ್ಟ್ ಶಲ್ ಅಂತ ಇದೆ. ಸೊ ಇದು ಫ್ಯೂಚರ್ ಸೆನ್ಸ್ ಬಗ್ಗೆ ಹೇಳುತ್ತೆ. ಸೊ ಇಲ್ಲಿ ಇದನ್ನ ಬಳಸಕ್ ಆಗೋದಿಲ್ಲ. ಸೊ ಹೀಗಾಗಿ ಇದು ಕೂಡ ರಾಂಗ್ ಅನ್ನುವಂಥದ್ದು. ಶುಡ್ ಹ್ಯಾವ್ ಅಂತ ಇದೆ. ಇದು ವುಡ್ ಹ್ಯಾವ್ ಅಂತದ್ದು ರೈಟ್ ಆಗತ್ತ ಅಂತ ಹೇಳಿದೀನಿ. ಸೊ ಇಲ್ಲಿ ಇಫ್ ಐ ಹ್ಯಾಡ್ ವರ್ಬ್ 3 ಬಂದಾಗ ವುಡ್ ಹ್ಯಾವ್ ಪ್ಲಸ್ ವರ್ಬ್ 3 ಇದ್ರೆ, ಸೊ ನೋಡಿ ಇಲ್ಲಿ ವುಡ್ ಹ್ಯಾವ್ ಬರಲೇಬೇಕು. ವುಡ್ ಹ್ಯಾವ್ ಗಿವನ್ ಹಿಮ್ ಅ ಲಿಫ್ಟ್ ಅನ್ನುವಂಥದ್ದು ರೈಟ್ ಆಗತ್ತೆ. ಶುಡ್ ಹ್ಯಾವ್ ಸಲಹೆ ಅಥವಾ ಕರ್ತವ್ಯ ಅರ್ಥ ಕೊಡ್ತದೆ. ಇದು ಕಲ್ಪಿತ ಫಲಿತಾಂಶಕ್ಕ. ಸೊ
ಬೇಕಾಗಿರೋದ್ರಿಂದ ಸೊ ವುಡ್ ಹ್ಯಾವ್ ಅನ್ನುವಂಥದ್ದು ಏನಾಗ್ತದ ನೋಡಿ ರೈಟ್ ಆಗುತ್ತಾ ಅಂತ ನಾ ಹೇಳ್ತೀನಿ. ನೆಕ್ಸ್ಟ್ 9ನೇದು ಏನಿದೆ, ಸುನಿಲ್ ಗೋಸ್ ಟು ಟೆಂಪಲ್ ಡ್ಯಾಶ್ ಮಂಡೇಸ್ ಅಂತ ಇದೆ. ಸುನಿಲ್ ಗೋಸ್ ಟು ಟೆಂಪಲ್ ಡ್ಯಾಶ್ ಮಂಡೇಸ್ ಅಂತ ಇದೆ. ಸೊ ಇಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಇನ್ ಬಳಸಬೇಕಾ, ಆಟ್ ಬಳಸಬೇಕಾ, ಟು ಬಳಸಬೇಕಾ, ಆನ್ ಬಳಸಬೇಕಾ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರಿಪೋಸಿಷನ್ ಬಳಸಬೇಕು ನೋಡ್ತಾ ಹೋಗೋದಾದ್ರೆ, ಸೊ ಯಾವ್ದ್ಯಾವ್ದೆಲ್ಲ ಯಾವಾಗ ಬರ್ತಾವು ಅಂತ ನೋಡ್ರಿ. ಫಸ್ಟ್ ಇನ್ ಯಾವಾಗ ಬರುತ್ತಾ ನೋಡ್ರಿ. ಇನ್ ಅನ್ನೋದನ್ನ ನಾವ್ ಯಾವಾಗ ಬಳಸ್ತೀವಿ ಅಂದ್ರೆ ತಿಂಗಳುಗಳಿದ್ದಾಗ, ಇನ್ ಜನವರಿ, ಈ ರೀತಿಯಾಗಿ ವರ್ಷಗಳಿದ್ದಾಗ, ಇನ್ 2026, 25, 24 ಈ ರೀತಿಯಾಗಿ. ನೆಕ್ಸ್ಟ್ ಕಾಲ ಅಂದ್ರೆ ಈಗ ಸಮ್ಮರು, ವಿಂಟರು, ಈ ರೀತಿಯಾಗಿ ಬೇಸಿಗೆ ಕಾಲ, ಚಳಿಗಾಲ ಇದ್ದಾಗ ಸೊ ನಾವು ಏನ್ ಮಾಡ್ತೀವಿ, ಇನ್ನನ್ನ ಬಳಸ್ತೀವಿ. ನೆಕ್ಸ್ಟ್ ಅದೇ ನಾವೇನಾದ್ರು ಯಾಟನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ, ಯಾಟ್ ಅನ್ನುವಂಥದ್ದನ್ನ ಸಮಯಕ್ಕೆ ಬಳಸ್ತೀವಿ. ಯಾವಾಗ ಬಳಸ್ತೀವಿ, ಸಮಯ ಹೇಳಲು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಹೆಂಗ ಅಂತಂದ್ರೆ at 6 o'clock, 6 o'clock ಈ ರೀತಿಯಾಗಿ ಹೇಳುವಾಗ ಬಳಸ್ತೀವಿ. ಇಲ್ಲಾಂದ್ರೆ at night, ಈ ರೀತಿ ಹೇಳುವಾಗ. ನೆಕ್ಸ್ಟ್ ಟು ಅಂತ ಇದೆ. ಟು ಅನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ, ನಾವು ಟು ಅನ್ನ ದಿಕ್ಕು ಹೇಳಕ್ಕೆ ಬಳಸ್ತೀವಿ, ದಿಕ್ಕು ಹೇಳಕ್ಕೆ ಬಳಸ್ತೀವಿ. ಗಮ್ಯ ಸ್ಥಾನಕ್ಕೆ ನಾವು ಇದನ್ನ ಬಳಸ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಆನ್ ಅಂತ ಇದೆ. ಸೊ ಆನ್ ಅನ್ನ ನಾವು ಯಾವಾಗ ಬಳಸ್ತೀವಿ, ಯಾವುದಕ್ಕೆ ಬಳಸ್ತೀವಿ ಅಂದ್ರೆ ದಿನಗಳಿಗೆ, ದಿನ ಹೇಳುವಾಗ ಬಳಸ್ತೀವಿ, ದಿನಗಳಿಗೆ. ಆಮೇಲೆ ದಿನಾಂಕಗಳನ್ನ ಹೇಳುವಾಗ ನಾವು ಇದನ್ನ ಬಳಸ್ತೀವಿ, ದಿನಾಂಕಗಳಿಗೆ. ಸೊ ನೋಡಿ, ನಿಮ್ಗೆ ಈಗ ಅರ್ಥ ಆಗಿರುತ್ತೆ. ಮಂಡೇ ಅನ್ನುವಂಥದ್ದು ದಿನ, ಆನ್ ಮಂಡೇಸ್. ಸೊ ಸುನಿಲ್ ಗೋಸ್ ಟು ಟೆಂಪಲ್ ಆನ್ ಮಂಡೇಸ್ ಅಂತ ಹೇಳಿದೆ. ಸೊ ಹೀಗಾಗಿ ಇಲ್ಲಿ ಯಾವುದೋ ಸರಿಯಾದ ಉತ್ತರ ಅಂತ ನಿಮ್ಗೆ ಸರಳವಾಗಿ ಅರ್ಥ ಆಗ್ಬಿಡುತ್ತೆ ಬಿಡಿಸಿ ಹೇಳಿದಾಗ. ಸೊ ಆನ್ ಮಂಡೇಸ್ ಅಂತ ಇದೆ, ಆನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ ಅಂತ ಹೇಳ್ತೀನಿ. ಹೇಳಿದೆ ಯಾಕಿಲ್ಲ ಅಂತೇಳಿ. ಈಗ ಆನ್ ಅನ್ನುವಂಥದ್ದನ್ನ ಆನ್ ಮಂಡೇ, ಆನ್ ಸಂಡೇ, ಆನ್ 15th ಆಗಸ್ಟ್ ಈ ರೀತಿಯಾಗಿ ದಿನಾಂಕಗಳಿಗೂ ಕೂಡ ಬಳಸ್ಬೋದು ಅಂತ ಹೇಳಿದ, ಆನ್ 15th ಆಗಸ್ಟ್ ಅಂತ ಹೇಳಿ. ಸೊ ಇನ್ ಅನ್ನುವಂಥದ್ದನ್ನ ಇನ್ ಜೂನು, ಇನ್ 2025, ಇನ್ ದ ಮಾರ್ನಿಂಗ್ ಅಂತ ಹೇಳಿನೂ ಕೂಡ ನಾವು ಬಳಸಬಹುದು. ನೆಕ್ಸ್ಟ್ ಆಟ್ ಅನ್ನುವಂಥದ್ದು ಸಮಯಕ್ಕೆ ಬಳಸ್ತೀವಿ, at 6 o'clock, at night ಅಂತ ಹೇಳಿದೆ. ನೆಕ್ಸ್ಟ್ ಟು ಅನ್ನುವಂಥದ್ದನ್ನ ನಾವು ಯಾವಾಗ ಬಳಸ್ತೀವಿ, ದಿಕ್ಕಕ್ಕೆ ಮತ್ತು ಗಮ್ಯ ಸ್ಥಾನಕ್ಕಂತ ಬಳಸ್ತೀವಿ. ಸೊ ಹೀಗಾಗಿ ಯಾವ್ದೆಲ್ಲ ರೈಟ್, ಯಾವ್ದೆಲ್ಲ ರಾಂಗ್ ಅಂದ್ರೆ ಇನ್ನೊಂದು ರಾಂಗ್ ಆಗುತ್ತೆ, ಆಟ್ ರಾಂಗ್ ಆಗುತ್ತೆ, ಟು ರಾಂಗ್ ಆಗುತ್ತೆ. ಸೊ ಇಲ್ಲಿ ಆನ್ ಅನ್ನುವಂಥದ್ದು ಮಾತ್ರ ಏನಾಗುತ್ತೆ, ಈ ಒಂದು ಸುನಿಲ್ ಗೋಸ್ ಟು ಟೆಂಪಲ್ ಅನ್ನುವಂಥ ಸೆಂಟೆನ್ಸ್ಗೆ ಆನ್ ಪ್ರಿಪೋಸಿಷನ್ ಅನ್ನುವಂಥದ್ದು ರೈಟ್ ಆಗುತ್ತೆ ಅಂತ ಹೇಳ್ಬೋದು. ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕೊನೆಯದಾಗಿ he is expected dash in a few days ಅಂತ ಇದೆ. ಸೊ ಇದರಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ವರ್ಬ್ ಅನ್ನು ಬಳಸಬೇಕು, ಅರೈವಿಂಗ್ ಟು ಅರೈವ್, ಅರೈವ್ಡ್, ಅರೈವ್ ಅಂತ ಹೇಳಿ ಯಾವ್ದು ಸರಿಯಾಗಿರ್ತಕ್ಕಂಥ ಇಲ್ಲಿ ಸೂಟೇಬಲ್ ಆಗಿರ್ತಕ್ಕಂಥ ವರ್ಬ್ ಆಗುತ್ತೆ ನೋಡ್ತಾ ಹೋಗೋದಾದ್ರೆ. ಸೊ ಹೆಂಗ್ ಕಂಡು ಹಿಡ್ಕೋಬೇಕು ಇದನ್ನ ಅಂತಂದ್ರೆ ನೋಡಿ, ಈಸ್ ಎಕ್ಸ್ಪೆಕ್ಟೆಡ್ ಅಂತ ಇದೆಯಲ್ಲ ಇಲ್ಲಿ, ಇದೇನಾಗಿದೆ ಸಾಮಾನ್ಯವಾಗಿ ಇದು ನಾವ್ ಯಾವಾಗ ಬಳಸ್ತೀವಪ್ಪ ಅಂತಂದ್ರೆ ಪ್ಯಾಸಿವ್ ಸ್ಟ್ರಕ್ಚರ್. ಇದು ಯಾವ ಸ್ಟ್ರಕ್ಚರ್ ಆಗಿದೆ ಅಂದ್ರೆ ಪ್ಯಾಸಿವ್. ನಾ ಈಸ್ ಅನ್ನು ಯಾವಾಗಲೂ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಬಳಸ್ತೀವಿ. ಈಸ್ ಬಂದ್ಮೇಲೆ ಏನ್ ಬರ್ಬೇಕಾಗತ್ತೆ, ಈ ರೀತಿ ಬಂದ್ಮೇಲೆ ವರ್ಬ್ ಪ್ಲಸ್ ING ಇರ್ತದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಾಗ. ಸೊ ಇಲ್ಲಿ ಏನಾಗಿದೆ, ಈಸ್ ಬಂದಿದೆ ಪ್ಲಸ್ ವರ್ಬ್ 3 ಇದೆ ಅಲ್ಲ. ಸೊ ಇದು ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದು ವರ್ಬ್ 3 ಇದೆ. ಹೀಗಾಗಿ ಇದು ಏನಾಗಿದೆ, ಪ್ಯಾಸಿವ್ ಫಾರ್ಮ್ ನಲ್ಲಿ ಇದೆ ಅಂತ ತಿಳ್ಕೊಬೇಕು. ಪ್ಯಾಸಿವ್ ಸೆಂಟೆನ್ಸ್ ಇದು. ಸೊ ಪ್ಯಾಸಿವ್ ಸೆಂಟೆನ್ಸ್ ಇರೋದ್ರಿಂದ ಸೊ ಏನಾಗ್ತದ ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಏನ್ ಬರ್ತದ ನೋಡಿ, ಇದು ಸ್ಟ್ರಕ್ಚರ್ ಹೆಂಗಿರ್ತದ ಅಂತಂದ್ರ ಒಂದೇ ನಿಮಿಷ ನಿಮ್ಗೆ ಹಚ್ಚೇ ಬಿಡ್ತೀನಿ ನೋಡಿ ಇಲ್ಲಿ. ಸೊ ಈಸ್ ಇದೆ ಪ್ಲಸ್ ವರ್ಬ್ 3 ಇದೆ ಪ್ಲಸ್ ಇದಾದ್ಮೇಲೆ ಏನ್ ಬರ್ತದೆ ಗ್ರಾಮರ್ ರೂಲ್ ಪ್ರಕಾರ ಅಂತಂದ್ರೆ ಇಲ್ಲಿ ಬಿ ಫಾರ್ಮ್ ಇದು, ಇದು ಬಿ ಫಾರ್ಮ್ ಇದು. ಬಿ ಪ್ಲಸ್ ವರ್ಬ್ 3 ಪ್ಲಸ್ ಏನಾಗ್ತದೆ ಇಲ್ಲಿ 2 ಇನ್ಫಿನಿಟಿವ್ ಬರ್ಬೇಕು. 2 ಪ್ಲಸ್ ವರ್ಬ್ 1 ಬರ್ತದೆ ಬೇಸ್ ಫಾರ್ಮ್ ಒಳಗ. ಸೊ ಇದು ಏನಾಗಿರ್ತದ, ಇದರದೊಂದು ಇದು ಕ್ಲಿಯರ್ ಆಗಿ
ಅರ್ಥ ಆಗಿಲ್ಲ ಅನ್ಕೊಳ್ತೀನಿ. ಬಿ ಪ್ಲಸ್ ವರ್ಬ್ 3 ಪ್ಲಸ್ 2 ಪ್ಲಸ್ ವರ್ಬ್ 1 ಬೇಸ್ ಫಾರ್ಮ್ ಇರ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಬರ್ತದೆ. ಇದರಲ್ಲಿ ಯಾವುದು 2 ಪ್ಲಸ್ ವರ್ಬ್ 1 ಇದೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಟು ಅರೈವ್ ಅನ್ನುವಂಥದ್ದು ಏನಿದೆ ಅಲ್ಲಿ ಇನ್ಫಿನಿಟಿವ್ ಇದು. ಅರೈವ್ ಅನ್ನುವಂಥದ್ದು ಏನಿದೆ ಇನ್ಫಿನಿಟಿವ್ ಅಂದ್ರೆ ಕಂಪಲ್ಸರಿ ಏನಾಗ್ತದೆ ಈ ರೀತಿ ಪ್ಯಾಸಿವ್ ನಲ್ಲಿ ಇದ್ದಾಗ ಬಿ ಫಾರ್ಮ್ ಪ್ಲಸ್ ವರ್ಬ್ 3 ಪ್ಲಸ್ ಇಲ್ಲಿ ಇನ್ಫಿನಿಟಿವ್ ಅನ್ನ ಬಳಸಬೇಕನ್ನುವಂತ ರೂಲು. ಇನ್ಫಿನಿಟಿವ್ ಕಂಪಲ್ಸರಿಯನ್ನು ಬಳಸಲಾಗುತ್ತೆ. ಸೊ ಇಲ್ಲಿ ಇವೆಲ್ಲ ಯಾಕೆ ಬರೋದಿಲ್ಲ, ಸೊ ಇದಷ್ಟೇ ಯಾಕೆ ರೈಟ್ ಆಗುತ್ತೆ ಅಂತ ನೋಡೋದಾದ್ರೆ ಇಲ್ಲ ಅರೈವಿಂಗ್ ಅಂತ ಇದೆಯಲ್ಲ ಇದು ಜಿರಂಡ್, ಇದು ಪ್ರೆಸೆಂಟ್ ಪಾರ್ಟಿಸಿಪಲ್. ಸೊ ಎಕ್ಸ್ಪೆಕ್ಟೆಡ್ ನಂತರ ಇದು ಸರಿಯಲ್ಲ ಅನ್ನುವಂಥದ್ದು. ಸೊ ಹೀಗಾಗಿ ಇದು ರಾಂಗ್ ಆಗುತ್ತೆ. ಸೊ ಇದು ಆಲ್ರೆಡಿ ಸೊ ಸರಿ ಉತ್ತರ ಟು ಅರೈವ್ ಅನ್ನುವಂಥದ್ದು ರೈಟ್ ಅಂತ ಹೇಳಿದ್ದೀನಿ. ಏನಕ್ಕೆ ರೈಟ್ ಅಂದ್ರೆ ಈ ಒಂದು ರೂಲ್ ಪ್ರಕಾರನೂ ಕೂಡ ಟು ಅರೈವ್ ಅನ್ನುವಂಥದ್ದು ರೈಟ್. ನೆಕ್ಸ್ಟ್ ಅರೈವ್ಡ್ ಅಂತ ಇದೆ. ಸೊ ಇದು ಫಾಸ್ಟ್ ಟೆನ್ಸ್ ಬಗ್ಗೆ. ಸೊ ಇಲ್ಲಿ ಫ್ಯೂಚರ್ ಸೆನ್ಸ್ ಇದೆ, ಹೀಗಾಗಿ ಇದು ಫಾಸ್ಟ್ ಟೆನ್ಸ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಸೊ ಇದು ಏನಾಗುತ್ತೆ ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅರೈವ್ ಅಂತ ಇದೆ. ಸೊ ಇದು ಟು ಇಲ್ಲದೆ ಬೇಸ್ ವರ್ಬ್ ಏನಾಗ್ತದೆ ಇಲ್ಲಿ ಬಳಸಕ್ ಆಗೋದಿಲ್ಲ. ಟು ಕಂಪಲ್ಸರಿ ಬೇಕು. ಡೈರೆಕ್ಟ್ ಇಲ್ಲಿ ಬೇಸ್ ವರ್ಬ್ ಅರೈವ್ ಅಂತ ಬಳಸಕ್ ಆಗೋಲ್ಲ. ಟು ಅಂತಕ್ಕಂಥ ಇನ್ಫಿನಿಟಿವ್ ಅನ್ನ ತೆಗೆದುಕೊಂಡೇ ನಾವು ಬಳಸಬೇಕು. ಹೀಗಾಗಿ ಸೊ ಇದೇನಾಗುತ್ತಪ್ಪ ಅಂತಂದ್ರೆ ಅರೈವ್ ಅನ್ನುವಂಥದ್ದು ರಾಂಗ್ ಆಗುತ್ತಂತ ಹೇಳ್ಬೋದು. ಏನಾಗುತ್ತೆ ಇಲ್ಲಿ ಏನು ನಿಮ್ಗೆ ಫ್ಯೂಚರ್ ಮೀನಿಂಗ್ ಏನಿದೆ ಅಂದ್ರೆ ಅವನು ಕೆಲವು ದಿನಗಳಲ್ಲಿ ಬರ್ಲಿದ್ದಾನೆ ಎಂದು ನಿರೀಕ್ಷಿಸಲಾಗಿದೆ. ಈಸ್ ಎಕ್ಸ್ಪೆಕ್ಟೆಡ್ ಟು ಅರೈವ್ ಇನ್ ಅ ಫ್ಯೂ ಡೇಸ್. ಸೊ ಹೀಗಾಗಿ ಯಾವುದು ಸರಿ ಉತ್ತರ ಅನ್ನೋಕ್ಕೆ ನಿಮ್ಗೆ ಸರಿಯಾದ ರೀತಿಯ ಕ್ಲಾರಿಫಿಕೇಶನ್ ಅನ್ನು ನಾನು ಕೊಟ್ಟಿದ್ದೀನಿ. ಸೊ ಇವೆಲ್ಲ ಯಾಕೆ ತಪ್ಪು ಅಂತಾನು ಕೊಟ್ಟಿದ್ದೀನಿ. ಫ್ರೆಂಡ್ಸ್ ನಾನೀಗ ಇಲ್ಲಿಯವರೆಗೆ ಏನ್ ಮಾಡಿದ್ದೀನಿ ನಿಮ್ಗೆ 2022 GPS ನಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ 2ರಲ್ಲಿ ಜನರಲ್ ಇಂಗ್ಲಿಷ್ನ 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಸೊ ಎಷ್ಟಾಗುತ್ತೋ ಅಷ್ಟು ಸರಳವಾಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋವನ್ನು ನೀವು ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ಗೆ ಸರಳವಾಗಿರ್ತಕ್ಕಂಥ ಒಂದು ವಿಡಿಯೋ, ಇದು ಸರಳವಾಗಿರ್ತಕ್ಕಂಥ ಟ್ರಿಕ್ ಅನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕಂತ. ಸೊ ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಕೂಡ ನೀವು ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋವನ್ನು ಪೂರ್ತಿ ನೋಡೋದ್ರ ಜೊತೆಗೆ ನನ್ನ ಒಂದು ಚಾನಲ್ ಅನ್ನ ಹೆಚ್ಚಾಗಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಸೊ ಲೈಕ್ ಮಾಡ್ರಿ, ಆಮೇಲೆ ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಪ್ರತಿ ಒಂದು ಈಸಿ ವೇ ಎಷ್ಟಾಗುತ್ತೋ ಅಷ್ಟು ಈಸಿ ಟ್ರಿಕ್ ಅನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮುಂಬರುವಂತಹ ನಿಮ್ಮ ಒಂದು GPS PS ನ ಪ್ರಶ್ನೆಗಳನ್ನ, ನನ್ನ ಸಂಭವನೀಯ ಪ್ರಶ್ನೆಗಳನ್ನ ಎಲ್ಲದರ ಮೇಲೆ ತೆಗೆದುಕೊಂಡು ಬಂದು ಸರಳವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಇರಿ, ಟಚ್ ನಲ್ಲಿ ಇರಿ, ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲೂ ಇದನ್ನ ಈಸಿಯಾಗಿರ್ತಕ್ಕಂಥ ವೇಯನ್ನು ಶೇರ್ ಮಾಡಿ ಅಂತ ಹೇಳ್ತೇನೆ. ಮತ್ತೆ ಹೊಸ ಒಂದು ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.